ಯೋಜನೆ ಅಡಿಯಲ್ಲಿ ಇವತ್ತಿಗೆ 500 ಕೋಟಿ ಜನ ಮಹಿಳೆಯರು ಉಚಿತವಾಗಿ ರಾಜ್ಯದಾದ್ಯಂತ ಪ್ರಯಾಣ ಮಾಡಿದ್ದಾರೆ. ಎಷ್ಟೋ ತಾಯಂದ್ರು, ಎಷ್ಟೋ ಹೆಣ್ಣುಮಕ್ಕಳು, ಶಾಲಾ ಕಾಲೇಜಿಗೆ ಹೋಗೋ ಮಕ್ಕಳು ಚಾರ್ಜ್ ಕೊಡೋ ಗತಿ ಇಲ್ಲದೆ ಅನೇಕ ಜನ ವಂಚಿತರಾಗಿದ್ರು. ಇವೆಲ್ಲ ಮನಗಂಡು ನಮ್ಮ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದಲ್ಲಿ, DKಶಿ ಅವರ ನೇತೃತ್ವದಲ್ಲಿ ಇವರಿಗೆಲ್ಲ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಇವತ್ತು ಸುಮಾರು ಜನ ಹೇಳಿದ್ರು. ನಾನು ಎಷ್ಟೋ ವರ್ಷಗಳಿಂದ ಕನಸಿಕೊಂಡಿದ್ದೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ, ಕೂಲಿ ಮಾಡಿ ಕಷ್ಟ ಮಾಡಿ ಟಿಕೆಟ್ ಕೊಂಡಕ್ಕೆ ಆಗ್ತಿರ್ಲಿಲ್ಲ ಅಂತೇಳಿ ಎಲ್ಲ ದೇವಾನುದೇವಗಳನ್ನ ದರ್ಶನ ಮಾಡಿ, ಆ ದರ್ಶನ ಮಾಡಿದ ಹಿನ್ನೆಲೆಯಲ್ಲಿ ದೇವಸ್ಥಾನಗಳಿಗೆ, ಮಜಾ ಇಲಾಖೆಗೆ, ವ್ಯಾಪಾರಕ್ಕೆ, ಆರ್ಥಿಕ ಅಭಿವೃದ್ಧಿ ಕೂಡ ಬಹಳಷ್ಟು ಆಗಿದೆ. ಟಿಕೆಟ್ ಕೊಡೋ ದುಡ್ಡಲ್ಲೇ ಏನೋ ಒಂದು ಅವ್ರಿಗೆ ಬೇಕಾದಂಥ ವಸ್ತುಗಳು ಅದು ಪರ್ಚೇಸ್ ಮಾಡಿ ಆರ್ಥಿಕವಾಗಿ ಎಲ್ಲ ಕಡೆ ಕೂಡ ಅನುಕೂಲಗಳು ಜಾಸ್ತಿ ಆಗಿದೆ. ಶಾಲೆಗೆ ಹೋಗ್ತಾ ಇದ್ದ ಬಡ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಆಗಿದೆ. ಇದು ಬಹಳ ಪ್ರಮುಖವಾದ ಯೋಜನೆ. 12,669 ಕೋಟಿ ರೂಪಾಯಿ ಘನ ಸರ್ಕಾರ ಈ ಯೋಜನೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಪ್ರಮುಖವಾಗಿ ಈ ಯೋಜನೆಯಲ್ಲಿ. ಅದೇ ರೀತಿಯಾಗಿ ಇವತ್ತು ಅನ್ನಭಾಗ್ಯ, ಗೃಹ ಜ್ಯೋತಿ, ಆಮೇಲಿಂದ ಯುವನಿಧಿ, ಈ ಥರ 5 ಗ್ಯಾರಂಟಿಗಳನ್ನು ಕೊಟ್ಟು ಶಕ್ತಿ, ಈ 5 ಗ್ಯಾರಂಟಿಗಳ ಮುಖಾಂತರ ಬಡವರಿಗೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಬಡವರಿಗೆ, ದೀನದಲಿತರಿಗೆ ಎಲ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಆಗಿದೆ. ಅದು ವಿಶೇಷವಾಗಿ 500 ಕೋಟಿ ಜನ ಇವತ್ತು ಅದು ಪೂರೈಸಿರೋದ್ರಿಂದ ಪ್ರಯಾಣವನ್ನು ನಮ್ಮ ಡ್ರೈವರ್ಗಳು, ಕಂಡಕ್ಟರ್ಗಳು, DC ಅವ್ರ ನೇತೃತ್ವದಲ್ಲಿ, ನಮ್ಮ KSRTC DC ಅವ್ರ ನೇತೃತ್ವದಲ್ಲಿ ನಮ್ಮ CEO ಸಾಹೇಬರು ಬನ್ನಿ ಎಲ್ಲ ಬಂದು ಇವತ್ತು ಅವ್ರಿಗೆ ಶುಭ ಹಾರೈಸಿ ನಾವು ಡ್ರೈವರ್ ಕಂಡಕ್ಟರ್ಗೆ ಒಂದು ಸನ್ಮಾನವನ್ನು ಮಾಡಿ ಉಚಿತವಾದ ಟಿಕೆಟ್ಗಳನ್ನ ವಿತರಣೆ ಮಾಡಿ ಎಲ್ರಿಗೂ ಸಿಹಿ ಹಂಚಿಕೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂಥ ರೇವಣ್ಣ ಸಾಹೇಬರು, ಉಪಾಧ್ಯಕ್ಷರಾದ ಸೂರಜ್ ಸಾಹೇಬರು ಅವರ ಆದೇಶದ ಮೇರೆಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಇವ್ರನ್ನ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ ಡ್ರೈವರ್ಗಳು, ಅವರು ಮತ್ತು ಟಿಕೆಟ್ ಇಶ್ಯೂ ಮಾಡೋ ಕಂಡಕ್ಟರ್ಗಳಿಗೆ ಸನ್ಮಾನವನ್ನು ಮಾಡಿ, ಸಾಂಕೇತಿಕವಾಗಿ ಕೆಲವು ಜನಕ್ಕೆ ಸನ್ಮಾನವನ್ನು ಮಾಡಿ ನಾವು ಬೀಳ್ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸರ್ಕಾರದ ಆದೇಶ ಮೇರೆಗೆ ಅದು ಇವತ್ತು ಯಶಸ್ವಿಯಾಗಿದೆ. ತುಂಬ ಜನ ತುಂಬ ಹೆಮ್ಮೆಯಿಂದ ಹೇಳ್ತಾರೆ, ಭಾಳ ಒಳ್ಳೆ ಕಾರ್ಯಕ್ರಮ ಈ ಸರ್ಕಾರದಲ್ಲಿ ಆಗಿರೋದು ಅಂತ ಭಾಳ ಹೆಮ್ಮೆಯಿಂದ ಹೇಳ್ತಾರೆ. ಇವತ್ತು ಅದರಲ್ಲಿ ವಿಶೇಷವಾಗಿ ಇದು 500 ಕೋಟಿ ಜನ ಉಚಿತ ಪ್ರಯಾಣ ಮಾಡೋದು ಅಷ್ಟು ಸಲೀಸಲ್ಲ. ಎಲ್ಲೆಲ್ಲೋ ರಾಜ್ಯದಾದ್ಯಂತ ಮೂಲೆ ಮೂಲೆಗೆ ಏನೇನು ಎಷ್ಟೋ ವರ್ಷಗಳ ಕನಸು ಇತ್ತು, ಅದೆಲ್ಲ ಇವತ್ತಿಗೆ ಅನೇಕ ಜನ ನನಸು ಮಾಡ್ಕೊಂಡಿದ್ದಾರೆ. ಹೆಣ್ಣುಮಕ್ಕಳು, ಕಾಲೇಜ್ಗೆ ಹೋಗೋರು, ಶಾಲೆಗಳಿಗೆ ಹೋಗೋರು ಕೂಡ ಇದು ಸದುಪಯೋಗ ಪಡ್ಕೊಂಡಿದ್ದಾರೆ. ತೃತೀಯ ಲಿಂಗಿಗಳು ಅವರು ಕೂಡ ಪಾಪ ಎಷ್ಟೋ ಜನ ನಾವೆಲ್ಲ ಕೇಳಿದ್ದೀವಿ, ಇಂಟರ್ವ್ಯೂ ಮಾಡಿದ್ದೀವಿ. ತೃತೀಯ ಲಿಂಗಿಗಳು ಕೂಡ ನಮ್ಗೆ ಇದರಿಂದ ಭಾಳ ಅನುಕೂಲ ಆಗಿದೆ ಅಂತ ಹೇಳಿದ್ರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆ ಪರವಾಗಿ, ಅಧಿಕಾರಿಗಳ ಪರವಾಗಿ, ಕಂಡಕ್ಟರ್ ಡ್ರೈವರ್ ಪರವಾಗಿ ಎಲ್ರಿಗೂ ಶುಭ ಕೋರ್ತೀನಿ. ಸರ್ಕಾರಕ್ಕೆ ನಾನು ಗೌರವಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ.